ಮಾನ್ಯ ಅಧ್ಯಕ್ಷರು, ನಗರಾಭಿವೃದ್ಧಿ ಪ್ರಾಧಿಕಾರ ಉಡುಪಿ ಜಿಲ್ಲೆ ಇವರನ್ನು ಸಹ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂತಹ ಶ್ರೀಮತಿ ವಿದ್ಯಾಕುಮಾರಿ ಮೇಡಮ್ ಅವರನ್ನು ನೋಡ್ತಾ ಇದ್ದೇವೆ. ಹಾಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಅರುಣ್ ಸರ್ ಅವರನ್ನ ಸಹ ಈ ಸಂದರ್ಭದಲ್ಲಿ ಸ್ವಾಗತ ಕೋರ್ತಾ ಇದ್ದೇವೆ. ಹಾಗೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಶ್ರೀ ಪ್ರತೀಕ್ ಸರ್ ವಾಯಲ್ ಸರ್ ಅವರನ್ನು ಸಹ ಸ್ವಾಗತ ಕೋರ್ತಾ ಇದ್ದೇವೆ. ಹಾಗೆ ಮುಖ್ಯ ಭಾಷಣಕಾರರಾಗಿ ಆಗಮಿಸಿರತಕ್ಕಂಥ ಶ್ರೀ ಜಯಪ್ರಕಾಶ್ ಶೆಟ್ಟಿ ಎಚ್ ಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ ಪ್ರಥಮ ದರ್ಜೆ ಕಾಲೇಜು ಹಿರಿಯಡ್ಕ, ಇವರನ್ನು ಸಹ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಪೊಲೀಸ್ ಇಲಾಖೆಯ ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳನ್ನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರು, ಪರಿಶಿಷ್ಟ ಪಂಗಡಗಳ ಮುಖಂಡರು, ಹೆಚ್ಚಿನ ಜಿಲ್ಲಾಧಿಕಾರಿಯವರಲ್ಲಿ, ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಲ್ಲಿ, ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮಾಡಿಕೊಳ್ತಾ ಇದ್ದೇವೆ. ಜ್ಯೋತಿಗೆ 134ನೇ ಜನ್ಮದಿನಾಚರಣೆಯ ಸಮಾರಂಭ ಉಡುಪಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಉಡುಪಿ ಜಿಲ್ಲೆಯ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಜ್ಯೋತಿಯನ್ನು ನಡೆಯುವಂಥ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆ ಈ ಒಂದು ಭವ್ಯ ಸಮಾರಂಭದ ಉದ್ಘಾಟನೆ. ಅದೇ ರೀತಿಯಲ್ಲಿ ಜ್ಯೋತಿ ಬೆಳಗಿಸಿ ತದನಂತರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮುಖೇನವಾಗಿ ಗೌರವ ಮುಟ್ಟಿಸಿ ಕೊಳ್ಳದವರಾಗಿ ಹುಟ್ಟಿದ ನೀವು, ಮುಟ್ಟಿಸಿ ಕೊಳ್ಳದವರಾಗಿ ಹುಟ್ಟಿದ ನೀವು, ತಪ್ಪಿ ಕೊಳ್ಳುವಂಥವರಾಗಿರಿ, ತಪ್ಪಿ ಕೊಳ್ಳುವಂತಾಗಿರಿ, ಸಮಾನತೆಗಾಗಿ ಹೋರಾಡಿದ ನೀವು ಅಸಾಮಾನ್ಯರಾಗಿರಿ, ಕತ್ತಲೆಯ ಕೂಪದಲ್ಲಿ ಬೆಳೆದ ನೀವು ಇಡೀ ಸಮಾಜಕ್ಕೆ ಆಶಾಕ್ಯರಾಗಿರಿ, ಇಡೀ ಸಮಾಜಕ್ಕೆ ಆಶಾಕ್ಯರಾಗಿರಿ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜನ್ಮ ಜಯಂತಿ ಮಹೋತ್ಸವ ಕಾರ್ಯಕ್ರಮ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮುಖ್ಯವಾಗಿ ಅದೇ ರೀತಿಯಲ್ಲಿ ಈ ಒಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆಯ ಹಾಗೆ ನಮ್ಮ ಕರಾವಳಿ ಭಾಗದ ಸಾಮಾಜಿಕ ಹೋರಾಟಗಾರರು ಆಗಿರ್ತಕ್ಕಂಥ ಆದರಣೀಯ ಜೈನ್ ಮಂತ್ರಿಯವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವ ಆದರಗಳಿಂದ ನಾವು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಸಾಮಾನ್ಯ ಜೈನ್ ಮಂತ್ರಿಯವರಿಗೆ ಉಪನಿರ್ದೇಶಕರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನಗಳಾದ ನಾವು ಭಾರತವನ್ನೊಂದು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ, ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ರಾಜ್ಯ ಮಟ್ಟದಲ್ಲಿ ಬಾಬು ಜಗಜೀವನ್ ರಾಮ್ ಜಯಂತಿಯ ಅಂಗವಾಗಿ ಬಾಬು ಜಗಜೀವನ್ ರಾಮ್ ಪ್ರಶಸ್ತಿಯನ್ನ ರಾಜ್ಯ ಮಟ್ಟದಲ್ಲಿ ತನ್ನ ಮುಡಿಗೇರಿಸಿಕೊಂಡಂಥವರು ಸಾಮಾಜಿಕ ಚಿಂತಕರು, ದಲಿತ ಸಮಾಜದ ಚಿಂತಕರು, ಸಾಮಾಜಿಕ ಹೋರಾಟಗಾರರು, ಕವಿಹೃದಯ ಉಳ್ಳವರು, ಪತ್ರಿಕೆಯ ಅಂಕಣಗಾರರು ಆಗಿರ್ತಕ್ಕಂಥ ಸನ್ಮಾನ್ಯ ಜಯಂತ್ ಮಲ್ಪೆ ಅವರನ್ನು ಇದೀಗ ಜಿಲ್ಲಾಡಳಿತದ ನೇತೃತ್ವದಲ್ಲಿ
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮ ಜಯಂತಿ ಮಹೋತ್ಸವದ ಈ ಪರ್ವಕಾಲದಲ್ಲಿ ಅವರನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮ, ಗೌರವಿಸುವಂತಹ ಕಾರ್ಯಕ್ರಮ, ಉಡುಪಿ ಜಿಲ್ಲೆಗೆ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತಹ ಸನ್ಮಾನ್ಯ ಜಯಂತಿಯವರನ್ನು ಈಗ ಜಿಲ್ಲಾಡಳಿತದಲ್ಲಿ ಗೌರವಿಸತಕ್ಕ ಕಾರ್ಯಕ್ರಮ. ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡು ಸಮಾಜದ ಜಲವಂತ ಸಮಸ್ಯೆಗಳಿಗೆ ತಮ್ಮ ಮೂಲಕ ಹೋರಾಟವನ್ನು ಮಾಡಿಕೊಂಡು ಬಂದಂಥವರು. ಮಲ್ಪೆ ಆ ಭಾಗದಿಂದ ನೆನಪಾಗುವಂಥದ್ದೇ ನಮಗೆ ಕರಾವಳಿ ತೀರ ಒಂದು ಬಿಟ್ಟರೆ ಎರಡನೇ ಹೆಸರು ಮಲ್ಪೆ ಬಂದರು. ಮೂರನೇ ಹೆಸರು ಯಾವುದು ಕೇಳಿದ್ರೆ ಅದುವೇ ನಮ್ಮ ಜಯಂತ್ ಮಲ್ಪೆಯವರ ಹೆಸರು. ಅಂತಿನಲ್ಲಿ ರಾಜ್ಯ ಪ್ರಶಸ್ತಿಯನ್ನು ದೊರಕಿಸಿಕೊಂಡಂಥದ್ದು. ಅವರಿಗೆ ತಮ್ಮೆಲ್ಲರ ಗಟ್ಟಿಯಾದ ಚಪ್ಪಾಳಿ ಮೂಲಕ ವಂದನೆ ವಂದನೆ ಅಭಿನಂದನೆ ಅಭಿನಂದನೆಗಳನ್ನು ಅಭಿನಂದನೆಗಳು. ಆ ಕಾರ್ಯಕ್ರಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಗಣ್ಯಾತಿಗಣ್ಯರ ಸಮಕ್ಷಮದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮಾಲಾರ್ಪಣೆಯನ್ನ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಉಡುಪಿ ಬುದ್ಧ ವಂದನೆ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಂಡಿದ್ದಾರೆ. ಅವರನ್ನ ಜಿಲ್ಲಾಡಳಿತದ ಪರವಾಗಿ ಒಂದು ಗೌರವಿಸತಕ್ಕಂಥ ಕಾರ್ಯಕ್ರಮ. ಬುದ್ಧ ವಂದನೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವಂತಹ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಬುದ್ಧ ವಂದನೆ ಬಹಳ ಅದ್ಭುತವಾಗಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಉಡುಪಿ ಇವರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಜಿಲ್ಲಾಡಳಿತದ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮ ಜಯಂತಿ ಮಹೋತ್ಸವದ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಪೊಲೀಸ್ ವರಿಷ್ಠಾಧಿಕಾರಿಗಳೇ, ಹೆಚ್ಚುವರಿ ಜಿಲ್ಲಾಧಿಕಾರಿಗಳೇ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ ಹಾಗೂ ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳೇ, ಬಂಧುಗಳೇ, ವಿಶೇಷವಾಗಿ ಇಲ್ಲಿ ನೆರೆದಿರುವ ವಿದ್ಯಾರ್ಥಿಗಳೇ, ಅದರಲ್ಲಿ ಕೂಡ ವಿದ್ಯಾರ್ಥಿನಿ ದೊಡ್ಡ ಸಂಖ್ಯೆಯಲ್ಲಿ ಸಭೆಯಲ್ಲಿ ಕಾಣಿಸ್ತಾ ಇರೋದು. ವೇದಿಕೆ ಮೇಲೆ ಒಬ್ಬಳು ಹೆಣ್ಣುಮಗಳು, ಆದರೆ ವೇದಿಕೆ ಕೆಳಗೆ ನಿಮ್ಮ ಸಂಖ್ಯೆ ಜಾಸ್ತಿ. ಬಹುಶಃ ಇದು ಅಂಬೇಡ್ಕರ್ ಕೊಟ್ಟ ಶಕ್ತಿ. ಅಂಬೇಡ್ಕರ್ ಪ್ರಧಾನವಾಗಿ ನನ್ನನ್ನು ಒಳಗೊಂಡ ಹಾಗೆ ಬಹುಶಃ ನಾನು ಅಂದುಕೊಳ್ತೇನೆ, ವೇದಿಕೆಯಲ್ಲಿರುವ ಎಲ್ಲರೂ ಇವತ್ತು ವೇದಿಕೆ ಮೇಲೆ ಕುಳಿತಿದ್ದರೆ ಅದರ ಹಿಂದೆ ಈ ದೇಶದ 2 ಕಣ್ಣುಗಳಿವೆ. ಒಂದು ಅಂಬೇಡ್ಕರ್, ಇನ್ನೊಂದು ಗಾಂಧಿ. ಈ 2 ಕಣ್ಣುಗಳು ಅಲ್ಲದೇ ಇದ್ದರೆ ಬಹುಶಃ ನಾನು ಇಲ್ಲಿ ನಿಂತು ಮಾತಾಡ್ತಿರಲಿಲ್ಲ, ಉಳಿದವರು ಇಲ್ಲಿ ಕೂರ್ತಿದ್ರು ಇಲ್ಲ ಗೊತ್ತಿಲ್ಲ ನನಗೆ. ಪ್ರಾಮಾಣಿಕವಾಗಿ ಮಾತಾಡಬೇಕಾದ್ರೆ ನಾನು ಇಲ್ಲಿ ನಿಂತು ಮಾತಾಡ್ತೇನೆ. ಈ ಅವಕಾಶವನ್ನು ಕೊಟ್ಟ ಧೀಮಂತ ಚೇತನ ಎಂದು ಹುಟ್ಟಿತು, ಹೇಗೆ ಬದುಕಿತು, ಅದನ್ನು ಪಠ್ಯಗಳಲ್ಲಿ ನೀವು ಓದಿದ್ರಿ. ಆದರೆ ಅಂಬೇಡ್ಕರ್ ಅವರನ್ನು ನಾವು ನೆನಪು ಮಾಡಿಕೊಳ್ಬೇಕಾಗಿದ್ದು ಒಂದು ಎಚ್ಚರವಾಗಿ, ಒಂದು ಅರಿವಾಗಿ, ಒಂದು ವಿಚಾರವಾಗದ ವೈಚಾರಿಕ ಮನಸ್ಸ. ಈ ವೈಚಾರಿಕ ಮನಸ್ಥಿತಿ ನಮಗಿಲ್ಲದಿದ್ದರೆ ನಾವು ಕೇವಲ ಕಾಟಾಚಾರಕ್ಕೆ ಸಾಂಕೇತಿಕವಾಗಿ ಅಂಬೇಡ್ಕರ್ ಚಿತ್ರಕ್ಕೆ ಹಾರ ಹಾಕಿ, ಹೂವರ್ಪಿಸಿ, ದೀಪ ಹಚ್ಚಿ, ಕೈ ತೊಳೆದುಕೊಂಡು ಮತ್ತೆ ಮನೆಗೆ ಹೋಗಿ ಇನ್ನೇನೋ ಮಾಡ್ತೇವೆ. ನಮಗೆ ಇದೊಂದು ಬದ್ಧತೆಯ ಪ್ರಶ್ನೆ ಆದಾಗ, ನಮಗೆ ಅದೊಂದು ಮಾಡಲೇಬೇಕಾದ ಕೆಲಸ ಆದಾಗ ನಾವು ಮಾಡುವ ರೀತಿ ಬೇರೆ. ಇಲ್ಲಿ ನೆರೆದಿರುವ ಸರ್ಕಾರಿ ಅಧಿಕಾರಿಗಳು ನನ್ನನ್ನು ಒಳಗೊಂಡ ಹಾಗೆ ನಮ್ಮಲ್ಲಿ ಅನೇಕರಿಗೆ ಸರ್ಕಾರದ ಆದೇಶ ಇಲ್ಲಿ ಕೂರಿಸಿದೆ. ಕೆಲವರಿಗೆ ಒತ್ತಡ ಮತ್ತು ಕೆಲವರಿಗೆ ಅನಿವಾರ್ಯವಾದಂಥ ಭಾವನಾತ್ಮಕ ಸಂಬಂಧ ಇಲ್ಲಿ ಕೂರಿಸಿದೆ.
ಅದರ ದೊಡ್ಡ ಜನಸಂಖ್ಯೆಯ ಜನಕ್ಕೆ ಇನ್ನೂ ಕೂಡ ಅಂಬೇಡ್ಕರ್ ಅವರ ಪ್ರಾಮುಖ್ಯತೆ ಸರಿಯಾಗಿ ಅರಿವಿಗೆ ಬರಲಿಲ್ಲ ಅಂತ ಹೇಳಿದರೆ, ಅರಿವಿಗೆ ತಂದುಕೊಳ್ಳದೇ ಇರುವ ನಮ್ಮ ತಪ್ಪಿಗಿಂತ ಹೆಚ್ಚು ನಮ್ಮ ಇಡೀ ಶಿಕ್ಷಣ ವ್ಯವಸ್ಥೆ ಇವತ್ತಿಗೂ ಕೂಡ. ನಮಸ್ಕಾರ. ಮೊದಲಿಗೆ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ನಮಗೆಲ್ಲ ಕೋರುತ್ತಾ, ಇವತ್ತು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮಾನ್ಯ ಶಾಸಕರು, ನಗರಸಭೆಯ ಮಾನ್ಯ ಅಧ್ಯಕ್ಷರು, ನಗರಾಭಿವೃದ್ಧಿ ಪ್ರಾಧಿಕಾರದ ಮಾನ್ಯ ಅಧ್ಯಕ್ಷರು, ಅದೇ ರೀತಿಯಲ್ಲಿ SP ಅವರೇ, CO ಅವರೇ, ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದಂತಹ ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ ಅವರೇ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರೇ, ಅಪರ ಜಿಲ್ಲಾಧಿಕಾರಿಗಳೇ, ಹೆಚ್ಚುವರಿ ಪೊಲೀಸ್ ಆಯುಕ್ತರುಗಳೇ, ಇಲ್ಲಿ ನೆರೆದಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಅದೇ ರೀತಿಯಲ್ಲಿ ವಿದ್ಯಾರ್ಥಿನಿಯರೇ, ಇವತ್ತು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ಅಂಬೇಡ್ಕರ್ ಅವರ ಆಲೋಚನೆಗಳು ಏನಿದೆ, ಅವರ ಬರಹಗಳು ಏನಿದೆ, ಅದನ್ನು ಓದಿ ಅರ್ಥ ಮಾಡಿಕೊಳ್ಳುವಂತಹ ಕೆಲಸ ಆಗಬೇಕಾಗುತ್ತೆ. ಒಬ್ಬ ವ್ಯಕ್ತಿ ಇವತ್ತಿಗೂ ಕೂಡ ಜಗತ್ತಿನಾದ್ಯಂತ ಒಂದು ಗೌರವವನ್ನು ಪಡೆಯುವಂತಹ ವ್ಯಕ್ತಿ ಇದ್ರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾಕಂದ್ರೆ ಅವರ ಓದು ಮತ್ತೆ ಅವರ ಬರಹಗಳು ಇವತ್ತಿಗೂ ಕೂಡ ನಮಗೆ ಸಾರ್ವಕಾಲಿಕವಾಗಿರುವಂತಹ ಸತ್ಯಗಳು. ಈಗಾಗಲೇ ಜಯಪ್ರಕಾಶ್ ಶೆಟ್ಟಿ ಅವರು ಒಂದು ಮಾತು ಹೇಳಿದ್ರು, ನಾವು ಎಚ್ಚರವಾಗಿರ್ಬೇಕು ಅಂತ. ಹೌದು, ನಾವು ಎಚ್ಚರ ಆಗಿಲ್ಲದಿದ್ರೆ ವಿಸ್ಮೃತಿಗೆ ಒಳಗಾಗುವ ಸಾಧ್ಯತೆ ಇರುತ್ತೆ. ವಿಸ್ಮೃತಿ ಅಂದ್ರೆ ನಮ್ಮನ್ನೊಂದು ಮರೆವಿಗೆ ತಳ್ಳುವಂತ ಪ್ರಯತ್ನ. ಆ ಮರೆವಿಗೆ ತಳ್ಳುವಂತ ಪ್ರಯತ್ನಕ್ಕೆ ವಿರುದ್ಧವಾಗಿ ನಾವು ಎಚ್ಚರವಾಗಿರ್ಬೇಕಾಗುತ್ತೆ. ಅದರಿಂದಾಗಿ ಅಂಬೇಡ್ಕರ್ ಅವರನ್ನು ನಾವು ಹೆಚ್ಚು ಓದಿದಷ್ಟು ನಾವು ಎಚ್ಚರವಾಗಿ ಇರುವುದಕ್ಕೆ ಸಾಧ್ಯ ಆಗುತ್ತೆ. ಮಕ್ಕಳೇ, ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು, 75 ವರ್ಷಗಳು 1950ರಲ್ಲಿ ಒಂದು ಏನು ಭಾರತ ಸಂವಿಧಾನವನ್ನು ಅಂಬೇಡ್ಕರ್ ರಚನೆ ಮಾಡಿದ್ರು, ಅದರಲ್ಲಿ ಕೊಟ್ಟಿರುವಂತಹ ಮೂಲಭೂತ ಏನು ಮೌಲ್ಯಗಳು, ಜಾತ್ಯತೀತ ಮೌಲ್ಯ, ಪ್ರಜಾಸತ್ತಾತ್ಮಕ ಮೌಲ್ಯ, ಅದೇ ರೀತಿಯಲ್ಲಿ ಆ ಮೌಲ್ಯವನ್ನು ಅವರು ಕೊಡುವುದಕ್ಕೆ ಮುಖ್ಯವಾಗಿ ಅವರಲ್ಲಿದ್ದಂತಹ ವಿಷನರಿ, ಅವರಲ್ಲಿರುವಂತಹ ಒಂದು ದೂರದೃಷ್ಟಿ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತಿಗೂ ಭಾರತೀಯ ಸಮಾಜ ಅದಕ್ಕೆ ಇರುವಂತಹ ಒಂದು ಅಂತಸತ್ವ, ಅದು ಅಂಬೇಡ್ಕರ್ ಅವರ ಕೊಡುಗೆ. ಆ ಅಂತಸತ್ವ ಇದೆ ಅಲ್ವಾ, ಅಥವಾ ಅದಕ್ಕೆ ಇರುವಂತಹ ತಾಕತ್ತು, ಯಾವುದೇ ಅಡೆತಡೆ ಬಂದರೂ ಕೂಡ ಅದು ಎಲ್ಲವನ್ನು ಮೀರಿ ನಿಲ್ಲುವಂತಹ ಒಂದು ಶಕ್ತಿ ಅದು ನಮ್ಮ ಸಂವಿಧಾನಕ್ಕಿದೆ. ಆ ಸಂವಿಧಾನದನ್ನು ಕೊಡ ಮಾಡಿದೆ. ಅದರಿಂದಾಗಿ ಅಂತ ಒಂದು ದೂರದೃಷ್ಟಿಯ ಮೌಲ್ಯವನ್ನು ಅವರು ಸಂವಿಧಾನದಲ್ಲಿ ಅಡಕಗೊಳಿಸಿರುವಂಥದ್ದು. ಅದರಿಂದಾಗಿ ಅದೇ ರೀತಿಯಾಗಿ ಇನ್ನೊಂದು ಮುಖ್ಯವಾಗಿ ಹಿಂದೂ ಕೋಡ್ ಬಿಲ್, ಅದರಲ್ಲಿ ಮಹಿಳೆಯ ಹಕ್ಕುಗಳಿಗಾಗಿ ಅವರು ಹೋರಾಟ ಮಾಡ್ತಾರೆ. ಆ ಹಿಂದೂ ಕೋಡ್ ಬಿಲ್ ಅಲ್ಲಿ ಅವರು ಲಿಂಗ ತಾರತಮ್ಯವನ್ನು ಹೋಗಲಾಡಿಸಿ ಲಿಂಗ ಸಮಾನತೆ ತರಬೇಕು. ಅದೇ ರೀತಿ ಮಹಿಳೆಗೆ ಆಸ್ತಿಯ ಹಕ್ಕು, ಅದೇ ರೀತಿ ವಿಚ್ಛೇದನದ ಹಕ್ಕು, ಆಕೆಗೆ ತೊಂದರೆ ಆದಾಗ ವಿಚ್ಛೇದನದ ಹಕ್ಕು, ಅದೇ ರೀತಿಯಲ್ಲಿ ಆಸ್ತಿಯ ಹಕ್ಕನ್ನು ಕೊಡುವಂತಹ ಹಿಂದೂ ಕೋಡ್ ಬಿಲ್ ಆ ಕಾಲಕ್ಕೆ ಅದು ಕ್ರಾಂತಿಕಾರಿಯಾಗಿರುವಂಥದ್ದು. ಒಂದು ಮಹಿಳೆಗೆ ಆಸ್ತಿಯ ಹಕ್ಕು ಎಲ್ಲೂ ಇಲ್ಲದಾಗ ಅದನ್ನು ಕೊಡುವಂತಹ ಒಂದು ಅವರು ಧೋರಣೆಯನ್ನು ತಗೊಂಡಿರುವಂಥದ್ದು ಅಥವಾ ಚಿಂತನೆಯನ್ನು ಕೊಟ್ಟಿರುವಂಥದ್ದು ಅದು ತುಂಬಾ ಮುಖ್ಯ. ಒಬ್ಬ ವ್ಯಕ್ತಿ ಎಷ್ಟು ಕೆಲಸ ಮಾಡ್ಬೋದು, ಎಷ್ಟು ಅವರು ಓದ್ಬೋದು, ಎಷ್ಟು ಅವರು ಬರೀಬಹುದು, ಅದು ಅದರ ಅಗಾಧತೆ ನೋಡಿದರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಓದಿ, ಅದೇ ರೀತಿಯಲ್ಲಿ ಲಂಡನ್ ಸ್ಕೂಲ್ ಆಫ್ ಇಕನಾಮಿಕ್ಸ್ ಅಲ್ಲಿ ಓದಿ, ಅಲ್ಲಿ ಓದಿ ಬಂದು ಅವರ ಬರಹಗಳು, ಆ ಬರಹಗಳ ತಾಕತ್ತು ಮತ್ತೆ ಆ ಬರಹಗಳ ಒಂದು ಆಳ, ಅದನ್ನು ಕೊಡ ಮಾಡುವುದಕ್ಕೆ ಒಬ್ಬ ವ್ಯಕ್ತಿಗೆ ಹೇಗೆ ಸಾಧ್ಯ ಆಯಿತು ಅಂದ್ರೆ ಅಷ್ಟು ಹಾರ್ಡ್ ವರ್ಕರ್ ಅವರು, ಅಷ್ಟು ರಾತ್ರಿ ಹಗಲು ಅವರು ಅದಕ್ಕಾಗಿ ಕೆಲಸ ಮಾಡ್ತಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದರಿಂದಾಗಿ ಇವತ್ತಿಗೂ ಕೂಡ ಬಾಬಾ ಸಾಹೇಬರ ಚಿಂತನೆಗಳು, ಆ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ನಮಗೆ ಕೊಟ್ಟಿರುವಂಥದ್ದು ಅದು ತುಂಬಾ ಮುಖ್ಯ. ಅದರಿಂದಾಗಿ ಅದನ್ನು ಓದಿ ನಾವು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಬರೀ
ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹೂ ಹಾಕುವುದು, ಮತ್ತೊಂದು ಹಾರ ಹಾಕುವಂಥದ್ದಲ್ಲ. ಅವರನ್ನು ಜೀವಂತವಾಗಿರಿಸುವುದಂದ್ರೆ ಅವರ ಪುಸ್ತಕಗಳನ್ನು ಓದುವಂಥದ್ದು. ಅವರ ಪುಸ್ತಕಗಳನ್ನು ಓದುವ ಮೂಲಕ ಅವರ ಆಲೋಚನೆಗಳನ್ನು ನಾವು ಜಾರಿಗೆ ತರುವ ಮೂಲಕ ಅಥವಾ ನಮ್ಮಲ್ಲಿ ನಾವು ಅದನ್ನು ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದಾಗಿ ಅವರನ್ನು ಭಾರತದ ವಾಸ್ತುಶಿಲ್ಪಿ ಅಂತ ಕರೀತಾರೆ. ಯಾಕಂದ್ರೆ ಅಷ್ಟು ದೂರದೃಷ್ಟಿ ಇರುವಂತಹ ಒಂದು ಚಿಂತನೆಗಳನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಂಡದಕ್ಕಾಗಿ ಇವತ್ತಿಗೂ ಕೂಡ ಅವರು ಭಾರತದ ವಾಸ್ತುಶಿಲ್ಪಿ. ಅದರಿಂದಾಗಿ ಅವರನ್ನು ಇನ್ನೂ ಹೆಚ್ಚು ಹೆಚ್ಚು ನಾವು ಓದೋಣ. ಅವರ ಪುಸ್ತಕಗಳನ್ನು ಓದುವ ಮೂಲಕ ಸಾಮಾಜಿಕ ಬದಲಾವಣೆಗೆ ನಾವು ಅವಕಾಶ ಮಾಡಿಕೊಡೋಣ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕೆ ವಂದಿಸ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಸಮಗ್ರ ನೇತೃತ್ವವನ್ನು ವಹಿಸಿಕೊಂಡು ಅತಿಥಿ ಶುಭಾರಂಭೀಯ ಮಾತುಗಳನ್ನಾಡಿದಂಥ ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿಯವರಾದಂಥ ಡಾ ಟಿ ವಿಜಯಕುಮಾರ್ ಈ ಭಾರತೀಯ ಆಡಳಿತ ಸೇವೆ ಮಾನ್ಯ ಜಿಲ್ಲಾಧಿಕಾರಿಗಳು ಉಡುಪಿ ಜಿಲ್ಲೆಯವರಿಗೆ ತುಂಬುವುದಿಲ್ಲ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಮುಂದಿನ ಹೊತ್ತೆಂದು ಅತಿಥಿ ಶುಭಾರಂಭೀಯ ಮಾತಿಗಾಗಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಉಡುಪಿ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಶ್ರೀ ಪ್ರದೀಪ್ ವಾಯಲ್ ಭಾರತೀಯ ಆಡಳಿತ ಸೇವೆ ಮಾತುಗಳನ್ನಾಡುವುದಿಲ್ಲ. ಡಾಕ್ಟರ್ B.R. ಅಂಬೇಡ್ಕರ್ ಅವರ 134ನೇ ಜನ್ಮ ದಿವಸದ ದಿನಾಚರಣೆಯ ಶುಭಾಶಯಗಳು. ವೇದಿಕೆ ಮೇಲೆ ಆಸೀನಾಗಿರುವ ಮಾನ್ಯ ಶಾಸಕರೇ, ನಗರಸಭೆ ಅಧ್ಯಕ್ಷರೇ, ಪ್ರಾಧಿಕಾರ ಅಧ್ಯಕ್ಷರೇ, ನಮ್ಮ ಸೇವೆಯಾಗಿ ನಮ್ಮ ನೆಚ್ಚಿನ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಧಿಕಾರಿ ವಿಜಯಕುಮಾರಿ ಮೇಡಮ್ ಅವರೇ, ಅವರೇ, ವೇದಿಕೆ ಮೇಲೆ ಇತರ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ನಮ್ಮ ಸಮಾಜದ ಮತ್ತು ಈ ಸಮಾರಂಭದಲ್ಲಿ ಉಪಸ್ಥಿತ ಎಲ್ಲ ಮಕ್ಕಳೇ, ಇವತ್ತು ಬಹಳ ವಿಶಿಷ್ಟ ದಿವಸ ಅಂತ ನಾವು ಹೇಗೆ ಹೇಳ್ಬೋದು ಅಂತ ನನಗೆ ಉಡುಪಿ ಜಿಲ್ಲೆಯಲ್ಲಿ ಬಂದು ಬಹುಶಃ 1 ವರ್ಷ ನಾನು ಕಂಪ್ಲೀಟ್ ಮಾಡಿದ್ವಿ. ಹೋದ ವರ್ಷ ಚುನಾವಣೆಯ ನೀತಿ ಸಂಹಿತ ಜಾರಿ ಇರೋದ್ರಿಂದ ಅಂಬೇಡ್ಕರ್ ಜಯಂತಿ ಹೋದ ವರ್ಷ ನಾವು ಅಧಿಕಾರಿಗಳು ಮಾತ್ರ ಸೇರಿಸ್ಕೊಂಡು ಮಾಡಿದ್ದೀವಿ. ಸೊ ಉಡುಪಿ ಜಿಲ್ಲೆಗೆ ಇದು ನನಗೆ ಮೊದಲೇ ಅವಕಾಶ ಸಿಗ್ತಾ ಇದೆ ಅಂಬೇಡ್ಕರ್ ಅವರು ಮಾತಾಡಲಿಕ್ಕೆ ತಮ್ಮ ಮುಂದೆ. ಡಾಕ್ಟರ್ B.R. ಅಂಬೇಡ್ಕರ್ ಕೆಲವು ಟೈಮ್ ನಾನು ಯೋಚನೆ ಮಾಡುವಾಗ ನನಗೆ ಆಶ್ಚರ್ಯ ಆಗ್ತದೆ, ಇಂಥ ವ್ಯಕ್ತಿ ಈ ಧರಾಲಿ ಬಂದು ಒಬ್ಬ ವ್ಯಕ್ತಿ ಎಷ್ಟು ಜನರಿಗೆ ಉದ್ಧಾರ ಮಾಡಬಹುದು. ನಾವು ನೆನೆಸಿ ಮಾಡ್ತೀವಿ, ಅವತಾರಿ ಪುರುಷ ಅಂತ ಹೇಳ್ತೀವಿ, ಮಹಾಮಾನವ ಅಂತ ಹೇಳ್ತೀವಿ. ಮಹಾಮಾನವ ಯಾಕೆ ಹೇಳ್ಬೇಕು ಅಂದ್ರೆ, 1 ಪರ್ಸನ್ ಎಷ್ಟು ಜನಗೆ ಅವರ ಪರ್ಸನಲ್ ಇಂಪ್ಯಾಕ್ಟ್ ಕೊಡಬಹುದು. ಇದು ಸಿಸ್ಟಮ್ಯಾಟಿಕ್ ಇಂಪ್ಯಾಕ್ಟ್, ಸಿಸ್ಟಮ್ ಇಂದ ಪರ್ಸನಲ್ ಇಂಪ್ಯಾಕ್ಟ್. ಹೆಣ್ಮಕ್ಳು ಆಗ್ಲಿ, ಸಮಾಜದ ವಂಚಿತ ವರ್ಗ ಆಗಲಿ, ಅದರಲ್ಲಿ ಬರೀ ಅವರ ಯೋಚನೆಯಲ್ಲಿ ನನ್ನ ಜಾತಿ ನನ್ನ ಧರ್ಮ ಅಂತದ್ದು ಭಾವನೆ ಇರಲಿಲ್ಲ. ಸಮಾನತೆ ಬಗ್ಗೆ ಅವರದ್ದು ವಿಚಾರಗಳು, ಪ್ರಜಾಪ್ರಭುತ್ವ ಬಗ್ಗೆ ಅವರದ್ದು ವಿಚಾರಗಳು, ದೇಶದ ಬಗ್ಗೆ ಅವರದ್ದು ವಿಚಾರಗಳು. ಇಟ್ ವಿಲ್ ಗಿವ್ ಯು ಗೂಸ್ ಬಂಪ್ಸ್. ಗೂಸ್ ಬಂಪ್ಸ್ ಅಂದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ, ಒಬ್ಬ ವ್ಯಕ್ತಿದು ಇಷ್ಟು ಒಂದು ಜೀವನದಲ್ಲಿ ಇಷ್ಟು ತಿಳುವಳಿಕೆ ಮಾಡ್ಲಿಕ್ಕೆ, ಇಷ್ಟು ಓದ್ಲಿಕ್ಕೆ, ಇಷ್ಟು ಬರೀಲಿಕ್ಕೆ, ಈಗ ಮೇಡಮ್ ಹೇಳಿದ್ದಾರೆ, ಹೇಗೆ ಸಾಧ್ಯ ಅಂತ ಮಹಾನ್ ವ್ಯಕ್ತಿ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿ ಇಂಥ ಇದೇ ಸಮಾಜದಲ್ಲಿ, ಆ ಸಮಾಜಕ್ಕೆ ತಾವು ಒಂದು ಯೋಚನೆ ಮಾಡಬೇಕು. ಈಗ ನಾವು ಒಂದು ಸ್ವತಂತ್ರ ಭಾರತದಲ್ಲಿ ಇದ್ದೀವಿ, ನಮ್ಮಲ್ಲಿ ನಮ್ಮ ಹತ್ರ ಸಂವಿಧಾನ ಇದೆ. ಅವರು ಕೊಟ್ಟಿರೋದು ಸಂವಿಧಾನ ನಮ್ಗೆ ಈಗಲೂ ಕೂಡ ರಕ್ಷಣೆ ಕೊಡ್ತಾ ಇದ್ದಾರೆ, ನಮ್ಗೆ ಬದುಕಲಿಕ್ಕೆ ಒಂದು ದಾರಿ ದೀಪ ಆಗಿದ್ದಾರೆ. ಆ ಟೈಮ್ ಅಲ್ಲಿ ನಾವು ಯೋಚನೆ ಮಾಡಬೇಕು, ಬ್ರಿಟಿಷ್ ಕಾಲ ಸಬ್ಜೆಕ್ಟ್ಸ್ ಇದ್ರು, ಆ ಜಾತಿಯುಕ್ತ ಸಮಾಜದಲ್ಲಿ ಪ್ರತಿಯೊಂದು ಒಂದು ಸ್ಟೆಪ್ ನಲ್ಲಿ ಹೇಗೆ ಒಂದು ಅಸ್ಪೃಶ್ಯತದು, ಡಿಸ್ಕ್ರಿಮಿನೇಷನ್ ಅದು, ಸಮಾಜದಲ್ಲಿ ವಿಭಜನದು ಎಷ್ಟು ಯೋಚನೆಗಳು ಇತ್ತು. ಒಂದು ವೇಳೆ ಬ್ರಿಟಿಷರ ಜೊತೆಗೆ ಸಂಘರ್ಷ ಹೋರಾಟ ಮಾಡಬೇಕು,
ಇನ್ನೊಂದು ವೇಳೆ ಈ ಸಮಾಜದಲ್ಲಿ ಚಿಂತನೆ ತರಬೇಕು, ಹೊಸ ಚಿಂತನೆ ತರಬೇಕು, ಇದರಲ್ಲಿ ಇರತಕ್ಕಂಥ ಭಾವನೆಯನ್ನು ಚೇಂಜ್ ಮಾಡಬೇಕು, ಎಲ್ಲರೂ ಭಾರತೀಯ ಅಂತ ಆ ಭಾವನೆಯನ್ನು ಮೂಡಿಸಬೇಕು ಅಂತ ಸಂದರ್ಭದಲ್ಲಿ ಅವರು ಹೇಳ್ತಾರೆ ತಮ್ಮ ಸಂವಿಧಾನ ಸಭೆಯಲ್ಲಿ, ಐ ಆಮ್ ದಿ ಇಂಡಿಯನ್ ಫಸ್ಟ್ ಅಂಡ್ ಇಂಡಿಯನ್ ಲಾಸ್ಟ್ ಅಂಡ್ ನಥಿಂಗ್ ಎಲ್ಸ್. No religion and politics can be beyond or above the country. ಅಂತ ಒಂದು ಮಹಾನ್ ವ್ಯಕ್ತಿ. ಅದರ ಜೊತೆಗೆ ಸಮಾಜದಲ್ಲಿ ಯಾವ ತರದ್ದು ಆ ಕಾಲಿತ್ತು ಸ್ವಲ್ಪ ನಾವು ಯೋಚನೆ ಮಾಡಬೇಕು. ಒಂದು ಜಾತಿಯುತ ಸಮಾಜದಲ್ಲಿ ವಿಭಜನೆ ಹೇಗೆ ಮುಂದೆ ಹೋಗ್ತದೆ, ಅದಕ್ಕೆ ಅವರು ಜಾತಿ ಬಗ್ಗೆ ಅವರ ಅನಿಲೇಷನ್ ಆಫ್ ಕಾಸ್ಟ್ ಒಂದು ಬುಕ್ ಅಲ್ಲಿ ಬರೆದಿದ್ದಾರೆ. ಆ ಬುಕ್ ಹೇಗೆ ಅವರು ಬರೆದಿದ್ದಾರೆ ಕೂಡ ಒಂದು ವಿಶೇಷ ಚಿಂತನೆ ಇದೆ. ಅವರ ಇದರ ಬಗ್ಗೆ, ಈ ವಿಷಯಗಳ ಬಗ್ಗೆ, ಜಾತಿ ಬಗ್ಗೆ, ವಿಷಯ ಬಗ್ಗೆ, ಅನಿಲೇಷನ್ ಆಫ್ ಕಾಸ್ಟ್ ಬಗ್ಗೆ ಅವರಿಗೆ ಒಂದು ಸಭೆಯಲ್ಲಿ ಕರೀತಾರೆ. ಅವರದ್ದು ಸ್ಪೀಚ್, ಫುಲ್ ಬುಕ್ ಏನಿದೆ ಅವರ ಸ್ಪೀಚ್ ಒಂದು ಪ್ರತಿಲಿಪಿ ಇರೋದು. ಅವರ ಸ್ಪೀಚ್ ನೋಡಿ ಆಯೋಜಕರಿಗೆ ಸ್ವಲ್ಪ ಭಯ ಬರ್ತದೆ. ಎಷ್ಟು ಫಿಯರಿ ಸ್ಪೀಚ್, ಎಷ್ಟು ಸ್ಟ್ರಾಂಗ್ ಸ್ಪೀಚ್ ಅವರು ಜನರಿಗೆ ಹೇಳಿದ್ರೆ ಅದು ಏನು ಸಮಸ್ಯೆ ಆಗ್ಬಹುದು ಅಂತ ಅವರಿಗೆ ಭಯ ಬರ್ಲಿಕ್ಕೆ, ಆಯೋಜಕರಿಗೆ ಭಯ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಮೇಲೆ ಅವರು ಯೋಚನೆ ಮಾಡ್ತಾರೆ, ನೀವು ನನಗೆ ಇಲ್ಲಿ ಸ್ಪೀಚ್ ಅಲ್ಲಿ ಮನ್ಸು ಕೊಡ್ಲಿಲ್ಲ ಕೂಡ ನನ್ನ ಮಾತಿಗೆ ನಿಮ್ಗೆ ನಿಲ್ಸ್ಲಿಕ್ಕೆ ಆಗೋದಿಲ್ಲ, ನಾನು ಇದೇ ನನ್ನ ಬುಕ್ ಒಂದು ಪುಸ್ತಕ ರೂಪದಲ್ಲಿ ನಾನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಅವ್ರ ಪುಸ್ತಕಗಳನ್ನು ಅವರು ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ಅವರು ಜಾತಿಯಿಂದ ಹೇಗೆ ಸಮಾಜದಲ್ಲಿ ವಿಭಜನೆ ಆಗ್ತದೆ ಅಂತ ಒಂದು ವಿಸ್ತೃತವಾಗಿ ಬರೀತಾರೆ. ಆ ಜಾತಿ ಪ್ರಕಾರ ನಾವು ನಮ್ಮ ಯೋಚನೆಯಲ್ಲಿ ಹುಟ್ಟಿದಿಂದಾನೇ ಅದು ಸ್ಟಾರ್ಟ್ ಆಗೋದು. ಯಾರ ಜೊತೆಗೆ ನಾವು ಊಟ ಮಾಡಬೇಕು, ಯಾರ ಜೊತೆಗೆ ನಾವು ಮದುವೆ ಆಗ್ಬೇಕು, ನಮ್ಮ ಸಂಪ್ರದಾಯ ಯಾವ ತರ ಅದು ಇರಬೇಕು, ಅವೆಲ್ಲ ಜಾತಿಯಿಂದಾನೇ ಡಿಸೈಡ್ ಆಗ್ತಾ ಇತ್ತು. ಈಗಲೂ ಕೂಡ ಆಗ್ತಾ ಇದೆ ಇಲ್ವಾ? ನಮ್ಮ ಸಮಾಜದಲ್ಲಿ ಅದನ್ನು ಹೇಗೆ ಮೀರಿ ಹೋಗಿ ಜಾತಿ ಮುಕ್ತ ಸಮಾಜ, ಜಾತಿ ಮುಕ್ತ ಭಾರತವನ್ನು ಕಟ್ಟಬೇಕು ಅಂತ ಅವರು ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ, ಒಂದು ಮಾರ್ಗದರ್ಶನ ನೀಡಿದ್ದಾರೆ. ಸಂವಿಧಾನ ಸಭೆಯಲ್ಲಿ ಅವರು ಕೊನೆಗೆ ಹೇಳ್ತಾರೆ, ಈ ಸಂವಿಧಾನ ಪುಸ್ತಕದಿಂದ ನಾವು ನಮ್ಮ ಈ ಪೀಠಿಗೆ ಈಗ ಓದಿದ್ದೇವೆ, ಇದರಲ್ಲಿ ಹೇಳ್ತಾರೆ ರಾಜನೀತಿಕ್, ಆರ್ಥಿಕ ಮತ್ತೆ ಸಾಮಾಜಿಕ ನ್ಯಾಯ. ರಾಜನೀತಿಕ ನ್ಯಾಯ ಅಂದ್ರೆ ಎಲ್ಲರಿಗೆ ಯಾರ್ಯಾರು 18 ವರ್ಷದಾಗಿದ್ದಾರೆ ಎಲ್ಲರಿಗೆ ಒಂದು ಸಲ ವೋಟಿಂಗ್ ಪವರ್ ಕೊಡಬೇಕು, ಚುನಾವಣೆಯಲ್ಲಿ ಅವರು ಮತದಾನವನ್ನು ಹಾಕಬೇಕು. ಅದು ರಾಜನೀತಿಕ ನ್ಯಾಯ, ಎಲ್ಲರಿಗೆ ಸಮಾನ ಅವಕಾಶ. ಬಟ್ ಅದರ ಜೊತೆಗೆ ಆರ್ಥಿಕ ಮತ್ತೆ ಸಾಮಾಜಿಕ ನ್ಯಾಯ ಅದು ಹೇಗೆ ಸಾಧ್ಯ ಆಗಬೇಕು? ಒಂದು ಜಾತಿಯುತ ಸಮಾಜದಲ್ಲಿ ಯಾವುದೇ ಜಾತಿವಾಗಿ ಯಾವ ಕೆಲಸ ಮಾಡಬೇಕು ಅಂತ ಅದು ಜನ್ಮದಿಂದ ನಿರ್ಧಾರ ಆಗೋದು ಒಂದು ಪದ್ಧತಿ ಈ ಸಮಾಜದಲ್ಲಿ ಇದ್ದು ಈಗಲೂ ಕೂಡ ಕೆಲವು ಕಡೆಗೆ ಇದೆ. ಅದಕ್ಕೆ ಅಕ್ಸೆಪ್ಟ್ ಮಾಡಲಿಕ್ಕೆ, ಅದಕ್ಕೆ ಬದಲಾವಣೆ ತರಲಿಕ್ಕೆ ಈ ವರ್ಗದವರು ಇಂಥ ಕೆಲಸ ಮಾಡ್ತಾರೆ, ಈ ಜಾತಿನವರು ಇಂಥ ಕೆಲಸ ಮಾಡ್ತಾರೆ, ಹೇಗೆ ಇಷ್ಟು ಡೀಪ್ ಆಗಿ ನಮ್ಮ ಸಮಾಜದಲ್ಲಿ ಭಾವನೆ ಇದ್ದೇವೆ ಅಂತದ್ದು ಅದು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ವೇಳೆ ಆ ಟೈಮಲ್ಲಿ ಜನ ಯೋಚನೆ ಮಾಡ್ತಾ ಇತ್ತು, ಹೇಗೆ ಇದು ಬದಲಾವಣೆ ತರೋದು. ಆ ಟೈಮಲ್ಲಿ ಅವರು ಇನ್ನೊಂದು ಮಾತಾಡ್ತಾರೆ, ಯಾವುದೇ ಸಿಸ್ಟಮ್ ಒಂದು ವಿಭಜನೆಯಿಂದ, ಒಂದು ಡಿಸ್ಕ್ರಿಮಿನೇಷನ್ ಇಂದ ಆಗೋದು, ಆ ಸಿಸ್ಟಮ್ ಅನ್ನು ಸರಿ ಮಾಡಲಿಕ್ಕೆ ಕೂಡ ಡಿಸ್ಕ್ರಿಮಿನೇಷನ್ ಆಗಬೇಕು. ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಒಂದು ಇರೋದು, ನೆಗೆಟಿವ್ ಡಿಸ್ಕ್ರಿಮಿನೇಷನ್ ನಾವು ಮಾಡ್ತಾ ಇರೋದು ಪಾಸಿಟಿವ್ ಡಿಸ್ಕ್ರಿಮಿನೇಷನ್. ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಇಂದ ರಿಸರ್ವೇಶನ್ ಅದು ಸ್ಟಾರ್ಟಿಂಗ್ ಆಗೋದು. ಅದೇ ಇರೋದು ಮೀಸಲಾತಿದು ಮೂಲಭೂತ ಭಾವನೆ. ಸಮಾಜದಲ್ಲಿ ಹಿಂದೆ ಇರುವ ವರ್ಗದ ದಲಿತ ಆಗಲಿ, ಅದರಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ಆಗಲಿ, ಈಗ ಆರ್ಥಿಕ ಆಧಾರದ ಮೇಲೆ ಕೂಡ EWS ಕ್ಯಾಟಗರಿ ಒಂದು ರಚಿಸಿದ್ದಾರೆ. ಅದೇ ತರ ನಮ್ಮಲ್ಲಿ OBC ಕ್ಯಾಟಗರಿ, ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಬಗ್ಗೆ ಇಂಥ ಸೆಕ್ಷನ್ಗಳಿಗೆ ಮೀಸಲಾತಿ ರೂಪದಲ್ಲಿ ಸುರೇಶ್ ಬಿನ್ ಚೆಲ್ಲಾ, ಪೌರ ಕಾರ್ಮಿಕರು ನಗರಸಭೆ ಉಡುಪಿ, ಶ್ರೀಮತಿ ಗಂಗಿಯಮ್ಮ
ಪೌರ ಕಾರ್ಮಿಕರು, ನಗರಸಭೆ ಉಡುಪಿ ಇಬ್ಬರನ್ನ ಈ ಶುಭ ಅವಸರದಲ್ಲಿ ಈ ಪರಮ ಪವಿತ್ರ ಗೌರವಿಸ್ತಾ ಇದ್ದೇವೆ, ಅಭಿನಂದಿಸ್ತಾ ಇದ್ದೇವೆ. ಕಾಯಕವೇ ಕೈಲಾಸ ಎಂದು ತಿಳಿದಂಥವರು ಕಾಯ ವಾಸ ಮನಸ ಪದ್ಧತಿಗಳನ್ನು ಇಟ್ಟುಕೊಂಡು ನಗರಸಭೆಯಲ್ಲಿ ಬಿಸಿಲು, ಮಳೆ, ಚಳಿ ಎನ್ನುವುದನ್ನು ಲೆಕ್ಕಿಸದೆ ಪೌರ ಕಾರ್ಮಿಕರಾಗಿ ದುಡಿಯುತ್ತಿರುವಂಥ ಇಬ್ಬರು ಗೌರವಾನ್ವಿತ ಹಿರಿಯ ಪೌರ ಕಾರ್ಮಿಕರನ್ನ ಸುರೇಶ್ ಬಿನ್ ಚೆಲ್ಲಾ ಪೌರ ಕಾರ್ಮಿಕರು ನಗರಸಭೆ ಉಡುಪಿ, ಶ್ರೀಮತಿ ಮಂಜಮ್ಮ ಪೌರ ಕಾರ್ಮಿಕರು ನಗರಸಭೆ ಉಡುಪಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆಯ ಈ ಭವ್ಯ ಸಮಾರಂಭದ ಭವ್ಯವಾದಂಥ ವೇದಿಕೆ ಮೇಲೆ ಅವರನ್ನು ಗೌರವಿಸ್ತಾ ಇದ್ದೇವೆ, ಅಭಿನಂದಿಸ್ತಾ ಇದ್ದೇವೆ. ನಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ಸುರೇಶ್ ಚೆಲ್ಲಾ, ಶ್ರೀಮತಿ ಮಂಜಮ್ಮ ಇವರಿಗೆ ವಂದನೆ, ಅಭಿನಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಶಂಕರದಾಸ್ ಚೆಂಕಳ ಹಾಗೂ ಚಂಡೀವಾದನವನ್ನು ಮಾಡಿರುವಂತಹ ವಾಸುದೇವ ಪಲ್ಲಂಜಿಯವರನ್ನ ಇದೀಗ ಜಿಲ್ಲಾಡಳಿತದ ನೇತೃತ್ವದಲ್ಲಿ ಒಂದು ಗೌರವಿಸ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಹಾಗೆ ಮುಂದಿನ ಭಾಗದಲ್ಲಿ 2023-24ನೇ ಶೈಕ್ಷಣಿಕ ಸಾಲಿನಲ್ಲಿ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಕೊರಗ ಸಮುದಾಯದವರಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಂಥ ವಿದ್ಯಾರ್ಥಿಗಳನ್ನು ಗೌರವಿಸತಕ್ಕಂಥ ಕಾರ್ಯಕ್ರಮ. ಪರಿಶಿಷ್ಟ ಜಾತಿಯಲ್ಲಿ ಭವಿಷ್ ಎಸ್ ಬಿನ್ ಸದಾನಂದ ಪೂರ್ಣಪ್ರಜ್ಞಾ ಆಂಗ್ಲ ಮಾಧ್ಯಮ ಶಾಲೆ ಅದಮಾರು ಉಡುಪಿಯಲ್ಲಿ 625ರಲ್ಲಿ 613 ಅಂಕಗಳನ್ನು ಪಡೆದು ಜಿಲ್ಲೆಗೆ ದೊಡ್ಡ ಮಟ್ಟದ ಸಾಧನೆಯನ್ನ ಮಾಡಿದಂಥವರು 98%. ಇದೀಗ ವಾಸುದೇವ ಪಲ್ಲಂಜಿಯವರನ್ನ ಶಂಕರದಾಸ್ ಚೆಂಕಳ ಇವರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ವಂದನೆ, ಅಭಿನಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಮುಂದಿನ ಭಾಗದಲ್ಲಿ 2023 ಗೊತ್ತ ಇಬ್ಬರು ವಿದ್ಯಾರ್ಥಿಗಳನ್ನು ಗೌರವ 13 ಅಂಕಗಳು 95%. ಪರಿಶುದ್ಧ ಪಂಗಡ ಕೊಡಗು ಸಮುದಾಯದಲ್ಲಿ ಶೋಧನ್ ಬಿನ್ ಬಾಬುಗೆ ಸೈಂಟ್ ಜೋಸೆಫ್ ಸ್ಕೂಲ್ ಬೆಳ್ಮಣ್ಣು ಕಾರ್ಕಳದಲ್ಲಿ 625ರಲ್ಲಿ 560 ಅಂಕಗಳು 79.6% ಅಂಕಗಳನ್ನು ಪರಿಗಣಿಸಿಕೊಂಡು ಗರಿಷ್ಠ ಸಾಧನೆಯನ್ನ ಜಾತಿ ಮತ್ತು ಉಪಪಂಗಡದಲ್ಲಿ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಇದೀಗ ಗೌರವ ಸಮರ್ಪಣೆ. ಹಾಗೆ 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳಿಗೆ ಸನ್ಮಾನ. ಡಾಕ್ಟರ್ BR ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕಿಯರ ನಿಲಯ ಉಡುಪಿ ಟೌನ್ನ ಮಾನಸ ಬಿನ್ ಆನಂದ ಬಿ ಸರ್ಕಾರಿ ಬಾಲಕಿಯರ ಪದವಿಪೂರ್ವ ಕಾಲೇಜು ಉಡುಪಿ 620ರಲ್ಲಿ 554 ಅಂಕ 92%. ಡಾಕ್ಟರ್ BR ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕಿಯರ ನಿಲಯ 26 ಪಡೆದು ಬಿಟ್ಟು ಬಸವರಾಜ್ ಕರ್ನಾಳ್ ಬಿನ್ ರಾಜು ಕರ್ನಾಳ್ PP ಉಡುಪಿ 600ರಲ್ಲಿ 528 ಅಂಕಗಳು. ಅದೇ ರೀತಿ ಪ್ರಸಾದ್ ಮುದ್ರಾಡಿ ಮಲೆಕುಡಿಯ SSLC ಮತ್ತು PUC 20ರಲ್ಲಿ 554 ಮತ್ತೊಬ್ಬರು 76 ಪಡೆದು ಬಿಟ್ಟು ವಿದ್ಯಾರ್ಥಿ ಸಮಾಜ ಕಲ್ಯಾಣ ಇಲಾಖೆ ಸರ್ಕಾರಿ ವಿದ್ಯಾರ್ಥಿನಿ ಬಸವರಾಜ್ ಕರ್ನಾಳ್ ಬಿನ್ ರಾಜು ಕರ್ನಾಳ್ PP ಉಡುಪಿ 600ರಲ್ಲಿ 528. ಮಲೆಕುಡಿಯ ಸಮಾಜದ ಪ್ರಸಾದ್ ಮುದ್ರಾಡಿ. ಗೌರವದ ಶಲ್ಯ ಮಣಿಗಳ ಹಾರ ಕೊರಳಿಗೆ ಪ್ರತಾಪವನ್ನು ಹೆಚ್ಚಿಕೊಂಡ ಹರಿವಾಣ ಸವಿನೆನಪಿನ ದೂತಕ ಸ್ಮರಣಿಕೆ. ಅದೇ ರೀತಿಯಲ್ಲಿ ಪ್ರಸಾದ್ ಮುದ್ರಾಡಿ ಅವರಿಗೆ, ಬಸವರಾಜ್ ಕರ್ನಾಳ್ ಅವರಿಗೆ, ಮಾನಸ ಇವರಿಗೆ
ಮುಖದಲ್ಲಿ ಒಂದಷ್ಟು ಮಂದಹಾಸ, ಒಂದಷ್ಟು ಕಿರುನಗೆಯನ್ನು ಇರಿಸಿಕೊಂಡು ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ಇದನ್ನು ವಿದ್ಯಾರ್ಥಿಗಳನ್ನು ಗೌರವಿಸಬೇಕು, ಅಭಿನಂದಿಸಬೇಕು. ವಂದನೆ ವಂದನೆ ಅಭಿನಂದನೆ. ಹಾಗೆ ದಂಪತಿಗಳು ಅಂತರ್ಜಾತೀಯ ವಿಭಾಗದಲ್ಲಿ ಬಹಳಷ್ಟು ಸಂತೃಪ್ತಿಯ ಜೀವನವನ್ನು ನಡೆಸಿಕೊಂಡು ಬಂದಿರುವಂಥವರು. ಸರ್ಕಾರದ ವತಿಯಿಂದ 1,50,00,000 ಮೊತ್ತದ NSC ಸರ್ಟಿಫಿಕೇಟ್ ಅನ್ನು ನೀಡತಕ್ಕಂಥದ್ದು. ಶ್ರೀಮತಿ ಸೌಮ್ಯ ಜಿಲ್ಲೆ ದಂಪತಿಗಳು, ಶ್ರೀಮತಿ ಮೇಘನಾ ಮತ್ತು ದಂಪತಿಗಳಿಗೆ ಮುಂದಿನ ದಾಂಪತ್ಯ ಜೀವನ ಸುಖಮಯವಾಗಿ ಸಾಗಲಿ, ಸೂರ್ಯ ಚಂದ್ರನಿರುವ ತನಕ ಎನ್ನುವುದನ್ನು ಹಾರೈಸಿಕೊಂಡು ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳಿಯ ಮೂಲಕ ವಂದನೆ ಅಭಿನಂದನೆ. 545 ಅಂಕಗಳನ್ನು ಗಳಿಸಿಕೊಂಡಂತವರು. ದಿನಾಂಕ 20 ವಿದ್ಯಾರ್ಥಿಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹುದೊಡ್ಡ ಸಾಧನೆಯನ್ನ ಮಾಡಿ ಜಿಲ್ಲೆಗೆ ಕೀರ್ತಿಯನ್ನ ತಂದಿರುವಂಥದ್ದು. ಅದೇ ರೀತಿಯಲ್ಲಿ 21/10/2023ರಿಂದ 11/11/2023ವರೆಗೆ ಹಿಮಾಚಲ ಪ್ರದೇಶದಲ್ಲಿ ಹಾಗೂ 28/2/2024ರಿಂದ 31/3/2024ರವರೆಗೆ ಸಿಕ್ಕಿಂನಲ್ಲಿ ನಡೆದ ಪರ್ವತಾರೋಹಣ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಸಮಾಜ ಕಲ್ಯಾಣ ಇಲಾಖೆಯ ಕೆಳಕಂಡ ವಿದ್ಯಾರ್ಥಿಗಳಿದ್ದಾರೆ. ಜ್ಯೋತಿ ಹನುಮಂತ ಬಡ್ಡಿವಡ್ಡರ, ಅದೇ ರೀತಿ ಆಕಾಶ್, ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿಗಳಿಗೆ ಬನ್ನಂಜೆ ಇಲ್ಲಿನ ವಿದ್ಯಾರ್ಥಿ ಜ್ಯೋತಿ ಹನುಮಂತ ಬಡ್ಡಿವಡ್ಡರ್, ಅದೇ ರೀತಿ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿಗಳಿಗೆ 76 ಬಡಗುಟ್ಟಿನ ವಿದ್ಯಾರ್ಥಿ ಆಕಾಶ್. ಅದರ ಜೊತೆಯಲ್ಲಿ ಹೊರಗ ಸಮುದಾಯದ ಗರಿಷ್ಠ ಸಾಧನೆಯನ್ನು ಮಾಡಿದ ವಿದ್ಯಾರ್ಥಿನಿ ಸರಿತಾ. ಈ 3 ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ವಂದನೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು 134ನೇ ಅಭೂತಪೂರ್ವ ಒಂದು ಪವಿತ್ರವಾದಂಥ ಕಾರ್ಯಕ್ರಮ, ಜನ್ಮ ಜಯಂತಿ ಮಹೋತ್ಸವ ಕಾರ್ಯಕ್ರಮ. ಜನ್ಮ ಜಯಂತಿ ಜನ್ಮದಿನಾಚರಣೆಯ ಭವ್ಯವಾದಂಥ ಸಮಾರಂಭದಲ್ಲಿ ಇದೀಗ ಕೇಂದ್ರ ಸರ್ಕಾರದ ಯೋಜನೆ ಜನ್ಸನ್ ಜ್ಯುವೆಲರ್ಸ್ ವಿದ್ಯಾರ್ಥಿಗಳಿಗೆ 1 ತಿಂಗಳ ಉಚಿತ ತರಬೇತಿಯಲ್ಲಿ ಪಡೆದಂಥ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ಮತ್ತು ಟೂಲ್ ಕಿಟ್ ಅನ್ನು ನೀಡುವಂಥ ಕಾರ್ಯಕ್ರಮ. ಇದೀಗ ಸ್ವಾಮಿಯವರು ನೂತನವಾಗಿ ಜಿಲ್ಲೆಗೆ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾಗಿದ್ದಂಥವರು, ಅಧಿಕಾರವನ್ನು ಸ್ವೀಕರಿಸಿಕೊಂಡಂಥವರು. ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಯೋಜನೆಯನ್ನು ಮಾಡುವಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದೊಂದಿಗೆ ಕಾರ್ಯಕ್ರಮವನ್ನು ಅವರ ಸಮಗ್ರ ನಿರ್ದೇಶನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆ ಪ್ರಯುಕ್ತ ಬಹುತ್ವ ಉಳಿವಿಗಾಗಿ ಭೀಮ ಭಾರತ ಸಂಕಲ್ಪ ಜೈ ಭೀಮ್ ರ್ಯಾಲಿ. ಈ ರ್ಯಾಲಿಯನ್ನ ಉದ್ಘಾಟಿಸಲಿದ್ದಾರೆ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಕೆ ವಿದ್ಯಾಕುಮಾರಿ ಅವರು. ಅವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ರ್ಯಾಲಿಗೆ ಹಸಿರು ನಿಶಾನೆಯನ್ನ ತೋರಿಸುತ್ತಿದ್ದಾರೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಉಡುಪಿ ಜಿಲ್ಲೆ ಡಾಕ್ಟರ್ ಅರುಣ್ ಕೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಉಡುಪಿ ಜಿಲ್ಲೆಯ ಮಾನ್ಯ ಶಾಸಕರು ಶ್ರೀ ಯಶ್ಪಾಲ್ ಸುವರ್ಣ ರವರು ಕೂಡ
ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನ ಮಾಡುವುದರ ಮೂಲಕ ಚಾಲನೆಯನ್ನ ನೀಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ನಾರಾಯಣ ಸ್ವಾಮಿ ಎಂ, ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಉಡುಪಿ ಜಿಲ್ಲೆ, ಶ್ರೀ ಜಯನ್ ಮಲ್ಪೆ, ಪ್ರಗತಿಪರ ಚಿಂತಕರು ಹಾಗೂ 2025ನೇ ಸಾಲಿನ ರಾಜ್ಯ ಪ್ರಶಸ್ತಿ ಪುರಸ್ಕರ್ತರು, ಹಾಗೂ ಪರಮೇಶ್ ಉಪ್ಪೂರು, ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ SC/ST ಗುತ್ತಿಗೆದಾರರ ಸಂಘ, ಹಾಗೆ ಶ್ರೀ ಪತಿಕ್ ಬಾಯನ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಉಡುಪಿ ಜಿಲ್ಲೆ, ಹಾಗೆ ವಾಸುದೇವ್ ಮಧು, ನಮ್ಮ ದಲಿತ ಮುಖಂಡರು ಶ್ರೀಮತಿ ವಸಂತಿ ಶಿವಾನಂದ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಿದ್ದಾರೆ ಶ್ರೀಮತಿ ಗೌರಿ ಕೆಂಜೂರು, ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ನಗರಸಭೆಯ ಅಧ್ಯಕ್ಷರು ಹಾಗೂ ನಗರ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಇದ್ದಾರೆ. ಇವರೆಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಈ ಮೊದಲನೇ ಅಂಗವಾಗಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆಯ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಈ ಎಲ್ಲ ಅತಿಥಿ ಗಣ್ಯರನ್ನ ರ್ಯಾಲಿಯ ಮೇಲ್ಭಾಗಕ್ಕೆ ಬರುವೇರೆ ತಮ್ಮಲ್ಲಿ ಪ್ರೀತಿಪೂರ್ವಕವಾದ ವಿನಂತಿಯನ್ನು ಬಯಸ್ತಾ ಇದ್ದೇವೆ. ನಿಶಾನೆಯನ್ನ ತೋರುವುದರ ಮೂಲಕ ವಿದ್ಯುಕ್ತವಾದ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಇವತ್ತು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ಇವತ್ತು ಒಂದು ರ್ಯಾಲಿಯನ್ನು ಜಿಲ್ಲಾಡಳಿತ ಭವನದಿಂದ ಬೈಂದೂರು ತನಕ ಆಯೋಜಿಸಿದ್ದಾರೆ. ಇವತ್ತು ಮುಖ್ಯವಾಗಿ ಅನೇಕ ಜನರು ಈ ರ್ಯಾಲಿಗೆ ಭಾಗವಹಿಸ್ತಾ ಇದ್ದಾರೆ. ತುಂಬ ಖುಷಿ ಅನ್ನಿಸ್ತಾ ಇದೆ. ಅದು ಮುಖ್ಯವಾಗಿ ಬಹುತ್ವ ಉಳಿವಿಗಾಗಿ ಭೀಮ ಭಾರತ ಸಂಕಲ್ಪ ಅಂತ. ಅಂದರೆ ನಮ್ಗದು ಬೇಕಾಗಿದೆ, ಬಹುತ್ವ ಅನ್ನುವಂಥದ್ದು ನಮಗೆ ಬೇಕಾಗಿದೆ. ಅದು ನಮಗೆ ರಕ್ತಗತವಾಗಿ ಬಂದಿರುವಂಥದ್ದು, ನಮ್ಮ ಬ್ಲಡ್ಡಲ್ಲೇ ಇದ್ದಂಥ ಅದನ್ನು ಪುನಃ ಅದನ್ನು ಉಳಿಸಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ಈ ಒಂದು ರ್ಯಾಲಿಯನ್ನು ಆಯೋಜಿಸಿರುವಂಥದ್ದು. ಸಂಘಟಕರು ಮುಖ್ಯವಾಗಿ ವಾಸುದೇವ್ ಮುದನೂರು ಮತ್ತು ಅವರ ಸ್ನೇಹಿತರ ತಂಡ ಅವರು ಇದನ್ನು ಆಯೋಜಿಸಿದ್ದಾರೆ. ಅದರಿಂದಾಗಿ ಒಂದು ಈ ರ್ಯಾಲಿಯ ಮಹತ್ವ ಸಾರ್ವಜನಿಕರಿಗೆ, ನಮ್ಮ ಉಡುಪಿ ಜಿಲ್ಲೆಯ ನಾಗರಿಕರಿಗೆ ಗೊತ್ತಾಗಲಿ. ಅದೇ ರೀತಿಯಲ್ಲಿ ಅಂಬೇಡ್ಕರ್ ಅವರ ಒಂದು ಮಹತ್ವ, ಅದೇ ರೀತಿಯಲ್ಲಿ ಅಂಬೇಡ್ಕರ್ ಅವರ ಒಂದು ಆಲೋಚನೆಗಳು, ಅವರ ವಿಷನ್ ಏನಿದೆ ಅದು ಕೂಡ ನಮ್ಮ ಜನರಿಗೆ ಗೊತ್ತಾಗಲಿ. ಆ ಮೂಲಕ ಅಂಬೇಡ್ಕರ್ ಜಯಂತಿಯನ್ನು ವಿಶೇಷವಾಗಿ ಆಚರಿಸಿದಂಥ ಈ ಸಂಘಟನೆಗೆ, ಅದೇ ರೀತಿ ವಾಸುದೇವ ಮುದನೂರು ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ರ್ಯಾಲಿಗೆ ಶುಭವಾಗಲಿ, ಇದು ಯಶಸ್ವಿಯಾಗಿ ಸಾಗಲಿ ಬೈಂದೂರು ತನಕ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸಬೇಕು. ಜೈ 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 ಭೀಮ್, ಜೈ 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 ಭೀಮ್, ಜೈ 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 ಭೀಮ್. ಈಗಾಗಲೇ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ವತಿಯಿಂದ ತುಂಬ ಹೃದಯದ ಸ್ವಾಗತ. ಅದೇ ರೀತಿ ಇವತ್ತು ಈ ನಮ್ಮ ಕಾರ್ಯಕ್ರಮದಲ್ಲಿ ಮಾನ್ಯ ಉಡುಪಿ ಜಿಲ್ಲೆಯ ಶಾಸಕರಾದಂತಹ ಯಶ್ಪಾಲ್ ಗೌಡ ನಮ್ಮ ಜೊತೆಗಿದ್ದಾರೆ. ಹಾಗೆ ನಗರಸಭೆಯ ಅಧ್ಯಕ್ಷರು ಆಯುಕ್ತರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಗೆ
ಮಾನ್ಯ ದಕ್ಷ ಪೊಲೀಸ್ ಅಧಿಕಾರಿಯಾದಂತಹ SP ಸಾಹೇಬರು ಕೂಡ ಇವತ್ತು ನಮ್ಮ ಈ ರ್ಯಾಲಿಯಲ್ಲಿ ಜೊತೆಯಾಗಿದ್ದಾರೆ. ಅದೇ ರೀತಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಆದಂತಹ ಪ್ರತೀಕ್ ಬಾಯಲ್ ಸಾಹೇಬರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಅದೇ ರೀತಿ ಇವತ್ತೊಂದು ಈ ರ್ಯಾಲಿಯಲ್ಲಿ ಸಾಕಷ್ಟು ನಮ್ಮ ಒಡನಾಡಿಯಾಗಿ ಈ ರ್ಯಾಲಿಯನ್ನ ಆಯೋಜನೆ ಮಾಡಿದಂತಹ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದಂತಹ ಪರಮೇಶ್ವರ್ ಪೂರ್ ಅವರು ನಮ್ಮ ಜೊತೆಗಿದ್ದಾರೆ, ನಾರಾಯಣ್ ಅವರು ಇದ್ದಾರೆ, ಅದೇ ರೀತಿ ಶಿವಣ್ಣ ಅವರಿದ್ದಾರೆ, ಹಾಗೆ ಬೈದೂರಿನಿಂದ ಆಗಂತ ಲಕ್ಷ್ಮಣ್ ಬೈದೂರು ತಾಲೂಕು ಸಂಚಾಲಕರು ನಮ್ಮ ಜೊತೆ ಇದ್ದಾರೆ, ಉದ್ಯಮಿಗಳಾದಂತಹ ದಲಿತ ಮುಖಂಡರಂತಹ ನಾರಾಯಣ್ ಬ್ರಹ್ಮ ಅವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಹಳ್ಳಿಯಿಂದ ಅಂತ ಎಲ್ಲ ಬೇರೆ ಬೇರೆ ಭಾಗದಿಂದ ಆಗಂತ ಎಲ್ಲ ಒಡನಾಡಿಗಳು ಈ ನಮ್ಮ ರ್ಯಾಲಿಯಲ್ಲಿ ಇವತ್ತು ನಮ್ಮ ಜೊತೆಯಾಗಿದ್ದಾರೆ. ನಮ್ಮ ಈ ರ್ಯಾಲಿಯ ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಜನರ ಮನೆಗಳಿಗೆ ಮುಟ್ಟಿಸುವಲ್ಲಿ ನಾವು ಈ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಪ್ರಸ್ತುತ ಈ ಕಾಲಘಟ್ಟಗಳಲ್ಲಿ ಅಂಬೇಡ್ಕರ್ ವಿಚಾರಧಾರೆಗಳು ಇಂದಿನ ಯುವ ಮನಸ್ಸುಗಳಲ್ಲಿ ಮೂಡಬೇಕು. ಅಂಬೇಡ್ಕರ್ ಆದರ್ಶಗಳನ್ನ ಯುವ ಮನಸ್ಸುಗಳು ಇವತ್ತು ಪಾಲನೆ ಮಾಡಬೇಕು. ಆ ನೆಲೆಯಲ್ಲಿ ಇವತ್ತು ಭವ್ಯ ಭಾರತವನ್ನು ಕಟ್ಟಬೇಕು, ಭೀಮ ಭಾರತ ಸಂಕಲ್ಪದ ಕೆಲಸವನ್ನು ನಾವು ನನಸಾಗಿಸಿಕೊಳ್ಬೇಕು ಎನ್ನುವಂತ ನೆಲೆಯಲ್ಲಿ ಈ ಒಂದು ರ್ಯಾಲಿ ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ರ್ಯಾಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಿದೆ. ಈ ರ್ಯಾಲಿ ಇವತ್ತು ಪರ್ಕಳದಿಂದ ಇಲ್ಲಿ ಉಡುಪಿ ಜಿಲ್ಲಾಧಿಕಾರಿ ಕಚೇರಿಯಿಂದ ಹೊರಟು ಪರ್ಕಳ ಮೂಲಕ ಹೋಗಿ ಉಡುಪಿ ನಗರವನ್ನು ಪ್ರವೇಶಿಸಿ ನಂತರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬ್ರಹ್ಮಾರ ಮಾರ್ಗವಾಗಿ ಕುಂದಾಪುರ ಹೋಗಿ ಕುಂದಾಪುರದಿಂದ ಬೈಂದೂರಿನಲ್ಲಿ ಸಮಾಪ್ತಿಗೊಂಡಿದೆ. ಈ ರ್ಯಾಲಿಯಲ್ಲಿ ಅನೇಕ ಕಡೆಗಳಲ್ಲಿ ಬೇರೆ ಬೇರೆ ನಮ್ಮ ಸಂಘಟನೆ ಕಾರ್ಯಕರ್ತರು, ಅಂಬೇಡ್ಕರ್ ಅಭಿಮಾನಿಗಳು ರ್ಯಾಲಿಯನ್ನ ಭವ್ಯವಾಗಿ ಸ್ವಾಗತಿಸಿದ್ದಾರೆ. ಬೇರೆ ಬೇರೆ ಪ್ರಗತಿಪರ ಚಿಂತಕರು, ಜನಪರ ಹೋರಾಟಗಾರರು ಈ ರ್ಯಾಲಿಯಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ಮರಕುಡಿಯ ಸಂಘದ ಅತಿ ಜಿಲ್ಲಾಧ್ಯಕ್ಷ ಅಂತ ಬಾಲಗಂಗಾಧರ್ ಗೌಡ್ ಕೂಡ ನಮ್ಮ ಜೊತೆಗೆ ಇವತ್ತು ಇದ್ದಾರೆ. ಅದೇ ರೀತಿ ಹೆಸರು ಹೇಳಲಿಕ್ಕೆ ಆಗ್ತಾ ಇಲ್ಲ, ಎಲ್ಲ ನನ್ನ ಒಡನಾಡಿ ಮಿತ್ರರು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಈ ರ್ಯಾಲಿಯ ಯಶಸ್ಸಿಗೆ ನೀವೊಂದು ಸಹಕಾರಿಯಾಗಬೇಕು. ಯಾವುದೇ ಐತರ ಘಟನೆಗಳಿಗೆ, ಯಾವುದೇ ಅಚಾತುರ್ಯಕ್ಕೆ ತಾವು ಎಡೆ ಮಾಡಿಕೊಳ್ಬಾರದು. ಹೋಗುವಾಗ ಸಂಯಮದಿಂದ ವರ್ತಿಸಬೇಕು ಎನ್ನುವಂತ ಕಳಕಳಿಯನ್ನ ನಿಮ್ಮೆಲ್ಲರಲ್ಲಿ ಮಾಡ್ತಾ ಈ ರ್ಯಾಲಿಯನ್ನು ಉದ್ದೇಶಿಸಿ ಮಾನ್ಯ ಶಾಸಕರು ಒಂದೆರಡು ಹಿತ ನುಡಿಯನ್ನು ಹೇಳಬೇಕಾಗಿ ಕೇಳ್ಕೊಳ್ತೀನಿ. ಜೊತೆಯಿಂದ ಆಯೋಜನೆ ಮಾಡಿದ ಜೈ ಭೀಮ್ ರ್ಯಾಲಿ ಮಹೋತ್ಸವವಾಗಿ ಭೀಮ ಭಾರತದ ಈಗಾಗಲೇ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರುವ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ವಿಜಯ್ ಕುಮಾರ್ ಅವರು, ಇಲ್ಲಿ ಉಪಸ್ಥಿತವಾದ ಪೊಲೀಸ್ ವರಿಷ್ಠಾಧಿಕಾರಿಗಳು, ನಗರಸಭಾ ಅಧ್ಯಕ್ಷರು, ಪ್ರಾಧಿಕಾರದ ಅಧ್ಯಕ್ಷರು, ಅದೇ ರೀತಿ ಈ ಒಂದು ಸಂಘಟನೆಯ ನೇತೃತ್ವ ವಹಿಸಿಕೊಂಡಿರುವ ಅಧ್ಯಕ್ಷರು, ಎಲ್ಲ ಸಜ್ಜನ ನಾಗರಿಕ ಬಂಧುಗಳು, ಈಗಾಗಲೇ ನಾವು ಅಂಬೇಡ್ಕರ್ ಜಯಂತಿಯನ್ನು ಬಹಳ ಅರ್ಥಪೂರ್ಣವಾದ ರೀತಿಯಲ್ಲಿ ಉಡುಪಿ ಜಿಲ್ಲೆಯ ಎಲ್ಲಾಡಳಿತ ಅದಕ್ಕೂ ಪೂರಕವಾಗಿ ಅವರ ವಿಚಾರವನ್ನು ಇಡೀ ಉಡುಪಿ ಜಿಲ್ಲೆಯ ಮೂಲೆ ಮೂಲೆಗಳಿಗೆ ಕೂಡ ರ್ಯಾಲಿ ಮೂಲಕ ಅದು ಕಲ್ಪಿಸುವಂಥ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಇವತ್ತು ಅವರ ಸಂಘಟನೆಯನ್ನು ಆಯೋಜನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ವಾಸುದೇವ್ ಅವರ ನೇತೃತ್ವದಲ್ಲಿ ರ್ಯಾಲಿ ಯಶಸ್ವಿಯಾಗಲಿ. ಖಂಡಿತವಾಗಿಯೂ ಮನೆಗಳಲ್ಲಿ ಅಂಬೇಡ್ಕರ್ ಅವರ ಕೊಡುಗೆ ಏನೆಂಬುದನ್ನು ಜನರಿಗೆ, ಯುವ ಜನತೆಗೆ ತಿಳಿಯುವಂಥ ಹೇಳಿ ಅಂಬೇಡ್ಕರ್ ಅವರ ಆದರ್ಶವನ್ನು ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನಾವೆಲ್ಲರೂ 134ನೇ ಜಯಂತಿಗೆ ಅವರಿಗೆ ಅಭಿನಂದನೆಯನ್ನು ಶುಭವನ್ನು ಕೋರುತ್ತಾ ಈ ರ್ಯಾಲಿ ಮತ್ತೊಮ್ಮೆ ಯಶಸ್ಸಾಗಲಿ ಅಂತ ಧನ್ಯವಾದಗಳು ನಮ್ಮ ಮಾನ್ಯ ಶಾಸಕರಿಗೆ. ಹಾಗೆ ಇದೀಗ ರ್ಯಾಲಿ ಚಾಲನೆ ಆಗಲಿಕ್ಕಿದೆ. ಈ ರ್ಯಾಲಿಗೆ ಹಸಿರಿನ ಚಾಲನೆ